ನಮಸ್ತೆ. ವಿಶೇಷವಾಗಿದೆ ನೋಡಿ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಸಂಸಾರ ಮಾಡೋದೇ ಬಹಳ ಕಷ್ಟ ಇದೆ. ಅದರಲ್ಲಿ ಇವತ್ತು 500 ಇಂದ 600 ಜನ ಹೆಣ್ಮಕ್ಳಿಗೆ ಸೀರೆ ಕೊಟ್ಟು ಊಟ ಕೊಟ್ಟು ಬಂದ್ಬಿಟ್ಟು ಒಂದು ಕುಟುಂಬನೇ ನಿರ್ವಹಣೆ ಮಾಡಿದ್ದಾರೆ. ಏನ್ ಅನ್ಸುತ್ತೆ ಸರ್ ನಿಮ್ಗೆ? ತುಂಬಾ ಸಂತೋಷ ಅನಿಸ್ತದೆ. ಈ ತರ ನಮ್ಮ ಅಗಸ್ಟಿನ್ ಅವರು ಮಾಡಿ ತುಂಬಾ ಸಂತೋಷ. ಇದುವರೆಗೂ ನಾವು ಹುಟ್ಟಿ ಬೆಳೆದ ಈ ಸ್ಥಳದಲ್ಲಿ ಇದುವರೆಗೂ ಯಾವ ಕಾರ್ಪೊರೇಟರ್ ಮಾಡಿಲ್ಲ, ಇದುವರೆಗೂ ಯಾರು ಮಾಡಿಲ್ಲ. ಸರ್ ನಿಮ್ಮ ಪ್ರೀತಿ ಆಶೀರ್ವಾದ ಹೇಗಿದೆ ಸರ್? ಎಲ್ಲ ನಮ್ ತಮ್ಮ ತರನೇ ಅಗಸ್ಟಿನ್ ಅವರು, ನಮ್ ತಮ್ಮನೇ ಅವರು. ನಾವೆಲ್ಲ ಸೇರಿ ಅವ್ರು ಒಟ್ಟಿಗೆ ಕೆಲಸ ಮಾಡಿ ಗೆಲ್ಸ್ತೀರಿ ನಾವು. ಸರ್ ಇವಾಗ ಅಫಿಷಿಯಲ್ ಆಗಿ ಅವರಿಗೆ B.Com ಸಿಕ್ಕಿ ಚುನಾವಣೆಗೆ ನಿಮ್ ಸಪೋರ್ಟ್ ಹೇಗಿದೆ? 100% ಅವ್ರಿಗೆ ಇದೆ ಸರ್. ಕಾರ್ಪೊರೇಟರ್ ಆಗೋದು 100%. ಆಲ್ರೆಡಿ ಆಗ್ಬಿಟ್ಟಿದ್ದಾರೆ ಅವರು, ಆಲ್ರೆಡಿ ಕಾರ್ಪೊರೇಟರ್ ಆಗಿದ್ದಾರೆ ಅವರು. ಖುಷಿ, ಅದನ್ನ ಡಬಲ್ ಖುಷಿ ಆಗಿದೆ ನಮ್ಗೆ. ಇವತ್ತು ಈ ಜಾಗದಲ್ಲಿ ಯಾರು ಇಷ್ಟು ಸೀರೆ ಹಂಚಿಲ್ಲ ನೋಡಿ. ಸೀರೆ ಹಂಚಿದ್ದಾರೆ, ಅದ್ರ ಜೊತೆ ಹಿಂದಿನ ಸಲ ನಾವು ಬಂದಿದ್ವಿ ಆರೋಗ್ಯ ಶಿಬಿರ. ನೋಡಿ, ನಾನೊಂದು ಕನ್ನಡಕ ತಗೋಬೇಕಂದ್ರೆ 6,000 ಇಂದ 7,000 ರೂಪಾಯಿ ಇದೆ. ಹೌದು, ಜನಕ್ಕೆ ಕನ್ನಡಕ ಕೊಟ್ಟಿದ್ದಾರೆ. ಒಂದು ಅಲ್ಲಿಂದಾಗ್ಲಿ ಹಾರ್ಟ್ ಆಗ್ಲಿ BP ಆಗ್ಲಿ ಶುಗರ್ ಬಹಳಷ್ಟು ಹೆಲ್ತ್ ನೋಡಿ, ಆರೋಗ್ಯ ಅದನ್ನು ಕಾಪಾಡಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಸಂತೋಷ ಆಗ್ತದೆ ಸರ್, ತುಂಬಾ ಸಂತೋಷ. ಅವ್ರು ಕಾರ್ಪೊರೇಟರ್ ಆಗಕ್ ಮುಂಚೆ ಇಷ್ಟು ಕೆಲಸ ಮಾಡಿದ್ದಾರೆ. ಕಾರ್ಪೊರೇಟರ್ ಆದ್ಮೇಲೆ ಇನ್ನ ಹೆಚ್ಚಿನ ಕೆಲಸ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. 100% ಅವರು ಕೆಲಸ ಮಾಡ್ಕೊಡ್ತಾರೆ ಸರ್. ಈ ಭಾಗದಲ್ಲಿ ಮಾಡ್ಕೊಡ್ತಾರೆ ಅವರು. ಈ ಕ್ಷೇತ್ರದ ಸಪೋರ್ಟ್ ನಿಮ್ಗೆ ಸಪೋರ್ಟ್ ಫುಲ್ ಇದೆ? 100% ಇದೆ ಸರ್, ಸಪೋರ್ಟ್ ಇದೆ. ಇಲ್ಲಿ ಎಲ್ಲರೂ ನಾವು ಅಣ್ಣ ತಮ್ಮದಿರ ಹತ್ರನೇ ಇರೋದು. ಬೇರೆ ಬೇರೆ ಪಕ್ಷ ಇದ್ದು ನಾವು ಸಪೋರ್ಟ್ ಮಾಡೋದು ಅಗಸ್ಟಿನ್ ಅವ್ರಿಗೆ. ಬಹಳ ವಿಶೇಷವಾಗಿದೆ. ಬಹಳ ಕಮರ್ಷಿಯಲ್ ಆಗಿ ಯೋಚನೆ ಮಾಡುವ ದಿನಗಳಲ್ಲಿ ಅಗಸ್ಟಿನ್ ಅವರ ನೇತೃತ್ವದಲ್ಲಿ ನಿಮ್ಮ ಸಹಕಾರದಿಂದ ಎಲ್ಲ ಒಂದು ಹೆಣ್ಮಕ್ಳಿಗೆ ಒಂದು 500 ಇಂದ 600 ಸೀರೆ ಹಂಚಿದ್ದೀರಾ. ಏನಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಫಸ್ಟ್ ಆಫ್ ಆಲ್ ನಾನು ಹೇಳಕ್ ಇಷ್ಟಪಡೋದು ಬಂದು ತುಂಬಾ ಥ್ಯಾಂಕ್ಸ್ ಅಗಸ್ಟಿನ್ ಸರ್ ಅವ್ರಿಗೆ. ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಈ ತರ ಎಷ್ಟೋ ಮಕ್ಕಳಿದ್ದಾರೆ, ಎಷ್ಟೋ ಲೇಡೀಸ್ ಇದ್ದಾರೆ, ಅವ್ರಿಗೆ ಸಾರಿ ಕೊಡೋಣ ಈಸ್ಟರ್ಗೆ ಅಂತ. ಅವರು ಅವಾಗ್ಲೇ ಒಪ್ಕೊಂಡ್ರು. ಅಂಡ್ ನಾವು ಇಲ್ಲಿ ಬಂದು ಎಷ್ಟೋ ಪ್ರಾಬ್ಲಮ್ ಇದೆ, ನೀರಿನ ಪ್ರಾಬ್ಲಮ್ ಇದೆ, ಕಸ ತಗೊಂಡಿಲ್ಲ, ಸೊ ಎಷ್ಟೋ ಪ್ರಾಬ್ಲಮ್ ಇದೆ. ಇದೆಲ್ಲ ಒಂದು ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಿದ್ರು. ನಾನು ಏನೇನು ಇಷ್ಟಪಡ್ತೀನಿ ಅಂದ್ರೆ, ನಾನು ಎಲ್ಲರೂ ಸಪೋರ್ಟ್ ಮಾಡ್ತೀವಿ, 100% ಅಮ್ಮಕ್ಕೆ ಸಪೋರ್ಟ್ ಮಾಡ್ತೀವಿ. ಸರ್, ಈ ಸಂದರ್ಭದಲ್ಲಿ ಪಾಲಿಟಿಕ್ಸ್ ಬಗ್ಗೆ ರಾಜಕೀಯದ ಬಗ್ಗೆ ಮಾತಾಡೋದು ತಪ್ಪಿಲ್ಲ ಅನ್ಸುತ್ತೆ. ನೋಡಿ, ಒಂದು ಅಫಿಷಿಯಲ್ ಆಗಿ ಒಂದು ಸಣ್ಣ ಅಧಿಕಾರಸ್ಥರು ನಮ್ಮ ದೇಶನೇ ಅಭಿವೃದ್ಧಿ ಮಾಡಬಹುದು ಅನ್ಸುತ್ತೆ. ಇವರು ಅಗಸ್ಟಿನ್ ಅವರು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿದ್ದಾರೆ. ಅವ್ರಿಗೇನಾದ್ರೂ ಅಫಿಷಿಯಲ್ ಆಗಿ B.Com ಸಿಕ್ಕಿ ಚುನಾವಣೆಗೆ ನಿಂತು ಕಾರ್ಪೊರೇಟರ್ ಆದ್ರೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಸರ್, ನಾವ್ ಏನ್ ಹೇಳೋದಂದ್ರೆ, ಇವ್ರು ಬಂದು ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದು. ಸೊ ನಾವು ಬಂದು ನಮ್ಮ ಕಡೆಯಿಂದ ನಾವು ಎಲ್ಲ ಏನ್ ಮಾಡ್ಬೇಕು ಅದು ಖಂಡಿತ ಮಾಡ್ಕೊಡ್ತೀವಿ. ಅವ್ರು ಇದ್ರು, ಕಾಂಗ್ರೆಸ್ ಅಲ್ಲಿ ಇದ್ರು, ಇವಾಗ ಬಂದು ಅವ್ರು ಇಲ್ಲ. ಸೊ ಬಂದು ಅವ್ರು ಇಂಡಿಪೆಂಡೆಂಟ್ ಆಗಿ ಹೇಳ್ತಿದ್ದಾರೆ. ಸೊ ನಾವು ಏನ್ ಮಾಡ್ತೀವಿ, ನಾವು 100% ನಾವು ಸಪೋರ್ಟ್ ಮಾಡಿ ಇದು ಮಾಡ್ತೀವಿ. வார வாரம் ப்ரேயர் நடக்குது. எல்லாருக்கும் படம் கான்செப்ட் பண்றாங்க. எல்லாரும் நல்லபடியா இருக்கணும். எல்லாருக்கும் அவங்க வந்து ஓட்டு போட்டு முன்ன நிக்கணும். எல்லாரும் அவர் வந்து ஜெயிச்சு நல்லபடியா வரணும். அதனால அவருக்கு நல்லதே நடக்கணும்ன்றதுக்கோசரம் அது செஞ்சிருக்கிறாரு. அவர் நல்லபடியா எல்லாரும் லேடிஸுங்க ஜென்ஸுங்க எல்லாரும் சேர்ந்து அவர் நம்ம இதுல கொண்டாந்து நிக்க வைக்கணும். ஒரு முன்ன நிக்க வச்சு ஏரியா கவுன்சிலரை பண்ணி அந்த ஏரியாவுக்கு நல்லது செய்யறதுக்கோசரம் எல்லாரும் செய்யறாங்க. அவரும் நல்லா செய்யட்டும், நல்லபடியா இருக்கட்டும் ஜனங்கள் அப்படின்னு நல்லா செய்யறோம். எல்லாம் நல்லபடியா நடந்துக்குது, நல்லா செய்யறாரு. அவருக்கு எல்லாருக்கும் சந்தோஷமா இருக்கிறாங்க எல்லாரும். அந்த பக்கம் ட்ரெயின் அங்கே இங்கிருத்து வாங்க ஆண்டி பாதிக்கு சத்து வச்சுக்க பாக்கெட்ல கொடுத்தாங்க. யாரும் தயவு செஞ்சு கிடைக்காது, கீழே போடாதுங்க. ಮತ್ತೆ ಹೋಗೋದೆಲ್ಲ ಕೈ ಹಚ್ಚಿದ್ಯಾ ದಯವಿಟ್ಟು
ಹೋಗ್ತೀವಿ ಸರ್ ನೀವು ನಾ ಟೋಕನ್ ಆಗಲ್ಲ ಸರ್ ನಮಗೆ ಸಿಗಲ್ಲ. தயவு செஞ்சு டோக்கன் மட்டும் காட்டுங்க. டோக்கன் கொடுத்தா தான் போடுவேன். வெயிட் கरो. டோக்கன் இருக்கிறவங்களுக்கு தான் எல்லாருக்குமே, டோக்கன் வச்சிருக்கிறவங்களுக்கு மட்டும்தான்.